ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಮ್ಮ ಕ್ಲಾಸ್ ಅವ್ರಿಗೆಲ್ಲ ಏನು ಹೇಳ್ಕೊಡ್ತಾ ಇದೀವಪ್ಪ ಅಂತಂದ್ರೆ, ಮನೆಲ್ಲ ವಿಡಿಯೋಗಳು ನೋಡ್ತಾ ಇದ್ದೀರಾ. ಅಜ್ಜಿ ಬ್ಲೌಸ್ನ ಹೇಗೆ ಹೊಲಿಬೇಕು, ನಾರ್ಮಲ್ ಹರಟೆ ಬ್ಲೌಸ್ ತಗೊಂಡ್ರೆ ಅಜ್ಜಿ ಬ್ಲೌಸ್ ಹೊಲಿಬೋದಾ, ಇಲ್ಲ ಅದಕ್ಕೇನಾದ್ರು ಮೆಜರ್ಮೆಂಟ್ ಚೇಂಜ್ ಇದೆಯಾ ಅಂತೇಳಿ ನಮ್ಮ ಹುಡುಗಿರ್ ಕ್ವಶನ್ಗಳು ಕೇಳ್ತಾ ಇದಾರೆ. ಅದ್ರ ಜೊತೆಗೆ ನಿಮಗೆ ತುಂಬಾ ಜನದಿಂದ ಕಾಯ್ತಾ ಇದ್ರಿ ಅಂತ ಗೊತ್ತು. ನಾನು ಎಲ್ಲಾ ತರದ ವಿಡಿಯೋಸ್ ಆಲ್ರೆಡಿ ಒಂದು 400-450 ಮೇಲೆ ವಿಡಿಯೋಸ್ ಹಾಕಿದ್ದೀನಿ. ಆದ್ರೆ ಅಜ್ಜಿ ಬ್ಲೌಸ್ದು ವಿಡಿಯೋಸ್ ಹಾಕಿಲ್ಲ. ಕಾರಣ ನಂಗೆ ಅಜ್ಜಿ ಬ್ಲೌಸ್ ಜಾಸ್ತಿ ಬಂದಿರ್ಲಿಲ್ಲ, ಹಾಗಾಗಿ ಹಾಕಿರ್ಲಿಲ್ಲ. ಇವತ್ತು ಕ್ವಶನ್ ಕೇಳ್ತಾ ಇದಾರೆ, ಅದು ನಾನು ಮಾಡಿ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ ಆಯ್ತಾ. ಇವ್ರಿಗೆ ಇದರಲ್ಲಿ 2-3 ತರ ಅಜ್ಜಿದೀರು ಬರ್ತಾರೆ. ಅಂದ್ರೆ ಹಳ್ಳಿಲಿರೋ ಅಜ್ಜಿದೀರು, ಸಿಟಿಲಿರೋ ಅಜ್ಜಿದೀರು, ಅಂದ್ರೆ ಮಾಡ್ರನ್ ಅಜ್ಜಿದೀರು. ಅಂದ್ರೆ ಎಲ್ಲರೂ ಒಂದೇ ತರ ಅಜ್ಜಿ ಅಂತ ಅಂದ್ಬಿಟ್ರೆ ಆಮೇಲೆ ನೋಡ್ಕೊಂಡ್ಬಿಟ್ರು ಹಳ್ಳಿ ಅಜ್ಜಿಗೆ ಮಾಡ್ರನ್ ಬ್ಲೌಸ್ ಹೊಲ್ಕೊಳ್ಳೋದು, ಮಾಡ್ರನ್ ಅಜ್ಜಿಗೆ ಹಳ್ಳಿ ಹೊಲ್ಕೊಳ್ಳೋದು ನೋಡ್ರೆ ಅವ್ರಿದೇನಿಲ್ಲ, ಜಗಳಕ್ಕೆ ಬಂದ್ಬಿಡ್ತಾರೆ ಮನೆ ಬ್ಲೌಸ್ ತಗೊಂಡು. ಫಸ್ಟ್ ಹಳ್ಳಿಗೆ ಹೋಗೋಣ. ಹಳ್ಳಿ ಜನರು ತುಂಬಾ ಜನ ಇರ್ತಾರೆ, ಅಲ್ಲಿಗೆ ಹೋಗೋಣ. ನಾರ್ಮಲ್ ಮಾಡ್ರನ್ ಅಜ್ಜಿದ್ದ ಆಲ್ಮೋಸ್ಟ್ ನಮ್ಮ ಅಳತೆ ಇಟ್ಕೊಂಡು ಹೋದ್ರು ಅವ್ರು ಹಾಕೊಂತಾರೆ. ಹಳ್ಳಿ ಅಂದ್ರೆ ಸಣ್ಣಕ್ಕಿರೋರು ಫಸ್ಟ್ ತಗೊಳ್ಳೋಣ. ಫಸ್ಟ್ ನಾವು ಅಕ್ಷತನ್ ಮಾಡಿದ್ವಿ ಅಲ್ಲ, ಅದೇ ಮೆಜರ್ಮೆಂಟ್. ಸಣ್ಣಕ್ಕಿರ್ತಾರೆ ಅಜ್ಜಿದಿರೋ, ಅವ್ರಗಳಿಗೆ ನಾವು ನೆಕ್ಕು ಶೋಲ್ಡ್ರು ಎಷ್ಟು ತಗೋಬೇಕು ಅಲ್ವಾ. ನೆಕ್ಕು ಮೇಲೆ ಆಗುತ್ತೆ. ಈ ಅಜ್ಜಿದಿರ್ಗೆ ಅವರು ಸ್ವಲ್ಪ ಲೂಸ್ ಆಗಿ ಹಾಕೊಂತಾರೆ, ಶೋಲ್ಡ್ರನ್ನ ಜಾಸ್ತಿ ಇಟ್ಕೊಂತಾರೆ, ಭುಜನ ಜಾಸ್ತಿ. ನೀವು ಅಜ್ಜಿದಿರ್ ಬ್ಲೌಸ್ ಅಳತೆ ನೋಡ್ಕೋಬಹುದು. ನೆಕ್ಕು ಬರೀ 2 ಇರುತ್ತೆ, ಭುಜ ಮಾತ್ರ 4 ಇರುತ್ತೆ. ಇದನ್ನ ಬರ್ಕೊಳ್ಳೋಕ್ಕಿಂತ ತಲೆಯಲ್ಲಿ ಇಟ್ಕೊಂಡು ಒಬ್ಬೊಬ್ಬದು ಒಂದೊಂದು ಅಜ್ಜಿತಾರೆ. ಇದು ಕಾಮನ್ ಮೆಜರ್ಮೆಂಟ್ ಹೇಳ್ತಿರೋದು. ಇದನ್ನೆಲ್ಲಕ್ಕೂ ಅಜ್ಜಿದಿರ್ಗೆ ಫಾಲೋ ಮಾಡಬೇಡಿ. ಇದನ್ನ ಪಾಯಿಂಟ್ಸ್ ತಗೊಳ್ಳಿ, ನಾನು ಹೇಳೋ ಪಾಯಿಂಟ್ಸ್ನ ತಗೊಳ್ಳಿ. ಏನಕ್ಕೆ ಅಂತಂದ್ರೆ, ಈ ನಾನು ಹೇಳೋದನ್ನೇ ತಗೊಂಡು ನೀವು ಫಾಲೋ ಮಾಡ್ತು ಅಂತಂದ್ರೆ ಒಬ್ಬೊಬ್ರು ಅಜ್ಜಿದಿರು ಒಂದೊಂದು ಥರ ಇರ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಹಾಕೊಂತಾರೆ. ನಾರ್ಮಲ್ ನಾವು ಡಿಸೈನ್ ಬ್ಲೌಸ್ ಹೊಲಿಯೋದೇ ಬೇರೆ, ಅಜ್ಜಿದಿರಿಗೆ ಹೊಲಿಯೋದೇ ಬೇರೆ. ಈಗ ನಮ್ಮ ಬ್ಲೌಸ್ ನಮ್ಮಂತ ನೀವು 1000 ಜನಕ್ಕೆ ಹೊಲ್ಕೊಡಿ, ಪರ್ಫೆಕ್ಟ್ ಆಗುತ್ತೆ. ನಿಮ್ಮ ಅಮ್ಮದಿರ್ಗೆ ಒಪ್ಸಿ ನೋಡೋಣ, ಅಷ್ಟಲ್ಲ. ಏನಕ್ಕೆ ಗೊತ್ತಾ, ಅವ್ರಿಗೆ BP ಶುಗರ್ ಇರುತ್ತೆ ಅಲ್ವಾ. ಅವರು ಸಣ್ಣ ದಪ್ಪ ಹಾಕ್ತಾ ಇರ್ತಾರೆ. ಅವಾಗ ಸಣ್ಣ ದಪ್ಪ ಆಗ್ತಾ ಇದ್ದಾಗ ಏನಾಗುತ್ತೆ, ಇವತ್ತು ಅಳತೆ ಬ್ಲೌಸ್ ಕೊಟ್ಟೋಗಿರ್ತಾರೆ, ಅವ್ರು 1 ತಿಂಗಳಾದಾಗ ಇಸ್ಕೊಂತಾರೆ. ಆ ಟೈಮಲ್ಲಿ ನೀವು ಬ್ಲೌಸ್ ಕೊಟ್ಟಾಗ ಒಂದು ಸ್ವಲ್ಪ ಸಣ್ಣನ ದಪ್ಪನ ಹಾಕಿರ್ತಾರೆ. ನೀವು ಹೊಲ್ಕೊಟ್ಟಿರ್ತೀರ, ಅವಾಗ ಹಾಕೊಂಡಾಗ ಟೈಟ್ ಕಣವ ಹಿಂಗೆ ನಾವು ಹೊಲಿಯೋದು ಅಂತಾರೆ. ಲೂಸ್ ಆಯ್ತು ಅಂತ, ಇದೆಲ್ಲ ಲೂಸ್ ಆಯ್ತು ಹಿಂಗೆ ಹೊಲಿಯೋದು ಅಂತ ಬೈದು ಹೋಗ್ತಾರೆ. ಬೈಯೋದಂತೂ ಫಿಕ್ಸ್ ಅವರು. ಆಮೇಲೆ ಅಜಿದೀರ್ ನನ್ನ ವಿಡಿಯೋ ನೋಡ್ಕೊಂಡು ಬೈಕೋಬೇಡಿ, ನೀವು ನಮ್ಮನ್ನೇ ನಿಂತಾರೆ ಅಂತ ಕಮೆಂಟ್ಸ್ ಹಾಕ್ಬೇಡಿ. ಆಲ್ಮೋಸ್ಟ್ 80% ಈ ಥರ ಆಗುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು. ಆ ಥರ ಬಂದಾಗ ನೆಕ್ನ ಅವ್ರಿಗೇನಾಗುತ್ತೆ, ಡೀಪು ಅವರು 2 ಕಡೆ ಡೀಪ್ನ ಕಮ್ಮಿ ತಗೊಳ್ತಾರೆ. ಫ್ರಂಟು ಡೀಪು ಕಮ್ಮಿ ಇರುತ್ತೆ, ಬ್ಯಾಕ್ ಡೀಪು ಕಮ್ಮಿ ಇರುತ್ತೆ. ಇವಾಗ 31 ಸೈಜೇ ತಗೊಳ್ಳೋಣ ಫಸ್ಟು. ಆ ಸೈಜ್ ಅಂದರೆ ಸಣ್ಣ ಇರೋರಿಗೆ ನಾವೇನು ಮಾಡ್ತೀವಿ, ಈ ಸೈಜ್ ನಮ್ಮ ಮೇಡಮ್ ಹೇಳ್ಬಿಟ್ಟಿದ್ದಾರೆ, ನೆಕ್ಕು 2, 1 ಮುಕ್ಕಾಲು, 3 ಈ ಮೆಜರ್ಮೆಂಟ್ ಅವ್ರು ಕೊಟ್ಟಾಗ ಅಜ್ಜಿದಿರಿಗೆ ಅವ್ರಿಗೇನಾಗುತ್ತೆ, ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ. ಕಾರಣ ಏನಕ್ಕೆ ಅಂದರೆ, ಹಿಂಗೆ ಕೂತ್ಕೊಳ್ಳುತ್ತೆ. ಸುಮ್ಮನೆ ಎಕ್ಸಾಂಪಲ್, ಬ್ಯಾಕ್ ಟು ಫ್ರಂಟು ಹೀಗೆ. ಅವಾಗ ಏನು ಮಾಡ್ತಾರೆ, ಕಂಪಲ್ಸರಿ ಬೈಯೋದು ಗ್ಯಾರಂಟಿ. ಕಾರಣ ಏನಕ್ಕೆ ಅಂದರೆ, ನೆಕ್ಕು ಜಾಸ್ತಿ ತಗೋಬೇಕು ಅವ್ರಿಗೆ, ಅಜ್ಜಿದಿರ್ಗೆ ನೆಕ್ಕು ಜಾಸ್ತಿ ತಗೋಬೇಕು. ಯಾಕೆ ಅಂತಂದ್ರೆ, ಇಲ್ಲಿ ಈ ಪೋರ್ಷನ್ನು ನೆಕ್ಕು 2 ಅಥವಾ 2 ಕಾಲು ತಗೊಳ್ಳಿ. ಫ್ರಂಟ್ ಡೀಪು 5 ಇರುತ್ತೆ ಅವ್ರಿಗೆ. ಓಕೆ, ಆಲ್ಮೋಸ್ಟ್ ಬ್ಯಾಕ್ ಡೀಪ್ ಅಂತೂ 3.5 ಇರುತ್ತೆ. 3.5 4 ಇಟ್ಕೊಳ್ಳೋಣ, 4 ಇರುತ್ತೆ. ಇಲ್ಲಿ 5 ಇರುತ್ತೆ. ಈ ಮೆಜರ್ಮೆಂಟ್ ಅಲ್ಲಿ ಹಿಂಗ್ ಹೊಲಿತು ಅಂದ್ರೆ ಪೂರ್ತಿ ಬಂದು ಕುತ್ಕೊಳ್ಳುತ್ತೆ, ಹಾಕೊಳ್ಳೋಕೆ ಆಗಲ್ಲ. ಅವಾಗ ಅವರು 2 ಕಾಲು ತಗೊಳ್ಳಿ. ಶೋಲ್ಡರ್ ಕಂಪಲ್ಸರಿ ಅವ್ರಿಗೆ 4 ಇಟ್ಕೊಂತಾರೆ ಕೆಲವರು ಅಜ್ಜಿದೀರು. ಹಳ್ಳಿ ಕಡೆಯಲ್ಲಿ ತುಂಬಾ ಜನ ನಾನು ನೋಡಿದ್ದೀನಿ. ಅವ್ರಿಗೆ ಮೇಡಮ್ ಇವೆರಡೂ ಸೇರಿ ಶೋಲ್ಡರ್ ಅವ್ರು ಮೊದಲೇ 14 ಇರುತ್ತೆ, ಈ ಭುಜ ಇಷ್ಟು ಇಳಿಯಲ್ವಾ ಅಂತಂದ್ರೆ ಅವರು ಲೂಸಾಗಿ ಹಾಕ್ಕೊಂತಾರೆ. ಕೆಲವರು ಪರ್ಫೆಕ್ಟಾಗಿ ಹಾಕ್ತಾರೆ ಅಂತಂದ್ರೆ ಇದನ್ನ 3.5 ಕೂಡ ನಾವು ಶೋಲ್ಡರ್ನ ಮಾಡ್ಕೋಬಹುದು. ಅವ್ರು ಅಳತೆ ಬ್ಲೌಸ್ ಇಟ್ಕೊಂಡು ಆದಷ್ಟು ನೋಡಿ, ಅಜ್ಜಿದಿರ ಅಳತೆ ಬ್ಲೌಸ್ ತಗೊಂಡ್ಬಿಟ್ಟು ನೋಡ್ಬಿಟ್ಟು ನೆಕ್ಕು ಇದನ್ನ ಭುಜ ಎಷ್ಟಿದೆ ಅಂತ ನೋಡ್ಕೊಂಡು, ಎಷ್ಟಿರುತ್ತೆ 3 ಇದ್ರೆ 3.5 ತಗೊಳ್ಳಿ. ಭುಜನ ಹಾಫ್ ಇತ್ತು. ಸ್ಟಿಚಿಂಗ್ ಏನು ಕಮ್ಮಿ ಏನಾದ್ರು ಕ್ವಶನ್ ಕೇಳಬೇಕಾ? ಇಲ್ಲ. 3 ಇದ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ 3.5 ತಗೊಂಡು ಶೋಲ್ಡರ್ ಮಾಡ್ಕೋಬಹುದು. ಇಲ್ಲ 3.5 ಇದ್ರೆ 4 ತಗೋಬಹುದು. ಈ 2 ಜಾಸ್ತಿ ಆಯ್ತು. ಈಗ ಇದನ್ನ ತಗೋಬೇಕು. ಇವಾಗ ಎಷ್ಟು ಹೇಳಿದೀನಿ ಅವ್ರಿಗೆ, 4 ಮುಕ್ಕಾಲು ಹೇಳಿದೀನಿ ನಾರ್ಮಲ್ ಹುಡುಗಿರ್ಗೆ. ಇವ್ರಿಗೂ 4 ಮುಕ್ಕಾಲು ಹೋಗ್ಲಿ. 5 ತಗೊಂಡಾಗ ಏನಾಗುತ್ತೆ, ಇನ್ನೂ ಪೂರ್ತಿ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಓಕೆ, ಇವ್ರಿಗೆ ಅವಾಗಲೂ ಹಾರ್ಮೋನ್ನ ಇಳಿಸ್ಕೋಬೇಕು. ಸಣ್ಣ ಇದ್ದಾಗ 5.5 ತಗೋಬೇಕು.
ಕಾರಣ ಏನಕ್ಕೆ, ಈ ಭಾಗ ಪೂರ್ತಿ ಇಲ್ಲಿಗೆ ಹೋಗಿರುತ್ತೆ, ಇದು ಲೂಸ್ ಬರಲೇಬೇಕು, ಕೆಳಿಗೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ. ಸೇಮ್ ಮೇಲಕ್ಕೆ ಹೇಳ್ಕೊಳಕ್ ಬರಲ್ಲ. ಸ್ಲೀವ್ ಕಂಕ್ಲ ಹತ್ರ ಟೈಟ್ ಆಯ್ತು ಅಂದ್ರೆ ಬ್ಲೌಸ್ ಮೇಲಕ್ಕೆ ಬರಲ್ಲ. ಇಲ್ಲಿ 5 ಅಥವಾ 5.25 ತಗೊಂಡು ಫ್ರಂಟಲ್ಲಿ ಎಕ್ಸ್ಟ್ರಾ ಕಟಿಂಗ್ ಮಾಡಿಕೊಂಡು ನೀವು ಬ್ಲೌಸ್ನ ಮಾಡಬೇಕಾಗುತ್ತೆ. ಕಾರಣ ಏನಕ್ಕೆ, ನೆಕ್ಕು ಶೋಲ್ಡ್ರು ಮುಂದಕ್ಕೆ ಹೋಗುತ್ತೆ. ನಿಮ್ಮ ಚೆಸ್ಟ್ ಮೆಜರ್ಮೆಂಟು ಈಗ ಎಷ್ಟಿದು 31 ಹೋಗ್ಲಿ 32 ಅಂತ ಇಟ್ಕೊಳ್ಳಿ. 8 ಇಂಚಸ್ ಬರುತ್ತೆ +2 ಇಲ್ಲೇ ಬಂದು ಕುತ್ಕೊಳ್ಳುತ್ತೆ ಅವ್ರಿಗೆ. ಇದು ನಾನು ರ್ಯಾಂಡಮ್ ಆಗಿ ಬರಿತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾ? ಆಮೇಲೆ ಫ್ರಂಟ್ ಲೆಂತ್ ಅಜಿದಿರ್ಗೆ ಅಷ್ಟು ಚೆಸ್ಟ್ ಇರಲ್ಲ ಅಜಿದಿರ್ಗೆ. ಆವಾಗ ನೀವು ಫ್ರಂಟ್ ಲೆಂತಲ್ಲಿ ಅವ್ರ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ನೋಡ್ಕೊಳ್ಳಿ. ಬೆನ್ನಿನ ಉದ್ದ 13.5 ಇದ್ದರೆ ಇಲ್ಲಿ 11 ಅಥವಾ 11.25ನ ಕೊಡಿ. ಫ್ರಂಟ್ ಲೆಂತಲ್ಲಿ ಕೊಟ್ಬಿಟ್ಟು ಇಲ್ಲಿ ಸೇಮ್ 1/2 ಇಂಚ್ ಇಟ್ಕೊಂಡು ಶೇಪ್ ತೆಗೀರಿ, ಇಲ್ಲಿ 1.25 ಇಂಚ್ ಇಟ್ಕೊಂಡು ಶೇಪ್ ತೆಗೀರಿ. ಆಮೇಲೆ ಇದು ಪಟ್ಟಿ ಅವ್ರಿಗೆ ದಪ್ಪ ಬೇಕಾಗುತ್ತೆ. ಅಜಿದಿರ್ಗೆ ಅವ್ರಿಗೆ ಪಟ್ಟಿ ದಪ್ಪ ಬೇಕು, ಹಿಂಗೆ ಕುತ್ಕೊಳ್ಳೋದು ಕಡೆ ಹಂಗೆ ಮೇಲಕ್ಕೆ ಹೋಗುತ್ತೆ ಅಂತಾರೆ. ಆಗ ಅವ್ರಿಗೆ ಪಟ್ಟಿ ಪೀಸ್ನ 4 3.25 ಈ ಸೆಂಟ್ರಲ್ಲಿ 3.25 ಬೆಳೆಸ್ಬೇಕು. ಅರ್ಥ ಆಗ್ತಿದೆ ಅಲ್ವಾ? ಪಟ್ಟಿ ಪೀಸು ಅಜಿದಿರ್ಗೆ ದೊಡ್ಡ ಪಟ್ಟಿ ಬೇಕು. ಎಲ್ಲ ಅಜಿದಿರ್ಗಲ್ಲ, ಹಳ್ಳಿಲಿರೋರು ಕೆಲವರು ಈ ರೀತಿ ಹೊಲಿಸ್ಕೊತಾರೆ. ನೀವು ಬೆಂಗಳೂರಲ್ಲಿರೋ ಇದಕ್ಕೆ ಫಾಲೋ ಮಾಡೋಂಗಿಲ್ಲ. ಆಮೇಲೆ ಅವರೆಲ್ಲ ನಾರ್ಮಲಾಗಿ ಹೊಲಿಸ್ಕೊತಾ ಇರ್ತಾರೆ. ಓಕೆ, ಇದು ಕ್ಲಿಯರ್ ಆಯ್ತಲ್ವಾ? ಇದ್ರಲ್ಲಿ ಏನಾದರೂ ಡೌಟ್ ಇದೆಯಾ? ಆಮೇಲೆ ಎಸ್ ಒಂದು ಸೆಕೆಂಡ್ ಮುಗಿಸ್ಕೊತೀವಿ. ಸೇಮ್ 3.25 ತಗೊಂಡು ಇವ್ರಿಗೆ 1 ಚೆಸ್ಟ್ ಕಮ್ಮಿ ಇತ್ತು ಅಂದರೆ 3/4 ಇಂಚು 3/4 ಇಂಚು ತಗೊಳ್ಳಿ. 3/4 ಇಂಚ್ ತಗೊಂಡು ಮೇಲಕ್ಕೆ 2 ಇಂಚ್ ಹಾಕಿ ದಾಟಿದ್ದೀರಿ. ಈ ಡಾಟ್ ಎಲ್ಲ ಸೇಮೇ ಇರುತ್ತೆ, ಇದರಲ್ಲಿ ಏನು ಚೇಂಜಸ್ ಇರಲ್ಲ. ಈ ಡಾಟ್ನ ಸ್ವಲ್ಪ ಹಿಡಿದಷ್ಟು ಇಲ್ಲಿ ಟೈಟಾಗಿ ಕುತ್ಕೊಳ್ಳುತ್ತೆ, ಯಾವುದೇ ಸುಕ್ಕು ಬರಲ್ಲ, ಇದು ಬರಲ್ಲ. ಆರಾಮಾಗಿ ಬ್ಲೌಸ್ನ ಹಾಕೋಬೋದು. ಈಗ ಶೇಪ್ ತೆಗಿಲೇಬೇಕಲ್ಲ, ಹಾಕೊಂಡೊಂದು ಬರುತ್ತಲ್ಲಪ್ಪ. ಯಾವ 1/2 ಇಂಚ್ ಕೇಳ್ತಾ ಇದೆಯಾ? ಸೈಡ್ ಅಲ್ಲ, ಸಣ್ಣ ಅಲ್ಲ, ಫ್ರಂಟ್ ಲೆಂತು ಇದು ಬ್ಯಾಕ್ ಲೆಂತ್ 13.25 ಕೊಟ್ಟಿರೋದು ನಾನು. ಬ್ಯಾಕ್ ಲೆಂತು 13.25 ಕೊಟ್ಟರೆ ಫ್ರಂಟಲ್ಲಿ 11.25 ಕೊಟ್ಟಿರ್ತೀವಿ. ಹಂಗಾಗಿ 1/2 ಇಂಚ್ ತೆಗಿಲೇಬೇಕಾಗುತ್ತೆ. ಇವ್ರಿಗೆ ಡಾಟ್ ಜಾಸ್ತಿ ಹಿಡಿಯಂಗಿಲ್ಲ, ಸ್ವಲ್ಪನೇ ಡಾಟ್ ಹಿಡಿಬೇಕು. ಇಲ್ಲಿ ಟೈಟ್ ಬರಬೇಕು ಇವ್ರಿಗೆ, ಮಾಮೂಲಿ ದಪ್ಪ ಇರೋರಿಗೆ ಲೂಸ್ ಬರಬೇಕು. ಫ್ರಂಟ್ ಲೆಂತು ಮತ್ತೆ ನಾವು ಕ್ರಾಸ್ ಪಟ್ಟಿ ಏನು ಕೊಡ್ತೀವಿ ಅದು ಮತ್ತೆ ಬ್ಯಾಕ್ ಸೈಡ್ ಬೇಗ ಲೆಂತ್ ಬರುತ್ತೆ, ಅದ್ರಲ್ಲಿ ಎಷ್ಟು ಬಾಕಿ ಉಳಿಯುತ್ತೆ ಅಷ್ಟನ್ನ ನಾವು ಮೈನಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನಿಮಗೆ 2 ಇಂಚು ಪಟ್ಟಿ ಸಿಗುತ್ತೆ, ಅಂದರೆ 3 ಇಂಚು ನಾವು ಪಟ್ಟಿ ತಗೊಂಡಿರ್ತೀವಲ್ವಾ. ಇವ್ರಿಗೆ ನೀವು ಮೈನಸ್ ಮಾಡ್ಬೇಕು. ಯಾಕೆ ಅಂತ ಹೇಳು, 4 ಇಂಚು ಪಟ್ಟಿ ಬಂದಿರುತ್ತೆ, ಈ ಕಡೆ 3.25 ಪಟ್ಟಿ ಬರುತ್ತೆ. ಒಂಚೂರು ತಲೆ ಓಡಿಸ್ಬೇಕು. ಓಕೆ, ಈ ಕಡೆ ಏನಾದರೂ ಡೌಟು? ಸಿಂಗಲ್ ಡಾಟ್ ಅಜಿದಿರ್ ಬ್ಲೌಸು ಕರೆಕ್ಟ್ ಸಿಂಗಲ್ ಡಾಟ್ ಕೆಲವರು ಹಾಕ್ತಾರೆ. ಇದು 1 ನಿಮಿಷ ಅವ್ರು ಹೇಳಿ ನನಗೆ ಗೊತ್ತಾಯ್ತು. 1 ನಿಮಿಷ ಈ ಕಡೆ ಕ್ಯಾಮ್ರಾ ತಿರ್ಸಕ್ಕಂದ ಇಲ್ಲಿ ಅವ್ರು ಏನು ಕ್ವಶನ್, ಇಲ್ಲಿ ನಮ್ಮ ಲೈವ್ ಕ್ಲಾಸ್ ಅವರು ಕ್ವಶನ್ ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ನಿಮ್ಮೂರಲ್ಲಿ ಅಜಿದಿರ್ ಹತ್ರ ಇರ್ಬೋದು. ಸಿಂಗಲ್ ಡಾಟ್ ಬ್ಲೌಸ್ ಅಂತಾರೆ. ಈಗ ನೀವು ನಂಬಲ್ಲ, ನಮ್ಮ ಟ್ರೆಂಡಿಂಗ್ ಹುಡುಗಿಯರು ಇದನ್ನ ಸಿಂಗಲ್ ಡಾಟ್ ಬ್ಲೌಸ್ ಅಂತೇಳಿ ಫ್ಯಾಷನ್ ಆಗಿ ಹಾಕಂತಾರೆ, ಕ್ಲೋಸ್ ಮಾಡ್ಕೊಂಡು. ಅವಾಗ ಅಜ್ಜಿ ಬ್ಲೌಸು, ಈಗ ಟ್ರೆಂಡಿಂಗ್ ಬ್ಲೌಸು ಬರೀ ಸಿಂಗಲ್ ಡಾಟ್ ಇರುತ್ತೆ, ಕ್ಲೋಸ್ ನೆಕ್ ಇರುತ್ತೆ, ಒಂದು ಜಿಪ್ ಇರುತ್ತೆ. ಅದು ಟ್ರೆಂಡಿಂಗ್ ಬ್ಲೌಸು. ಆಗಿನ ಕಾಲದ್ದು ಅಜ್ಜಿ ಬ್ಲೌಸು. ಹೇಳ್ಕೊಡ್ಲಾ ಅದು? 1 ನಿಮಿಷ ಇದೆ. ಆಗಿನ ಕಾಲದ ಅಜ್ಜಿ ಬ್ಲೌಸು, ಈಗ ಟ್ರೆಂಡಿಂಗ್ ಬ್ಲೌಸು. ಓಕೆನಾ? ಇವ್ರಿಗೆ ನಾವು ಕಾಲರ್ ಬ್ಲೌಸು, ಇದು ಮಾಮೂಲಿ ಬ್ಲೌಸೇ ಕೊಟ್ಟಿರ್ತಾರೆ, ಇದು ಮಾತ್ರ ಇರುತ್ತೆ. ಸೇಮ್ ಈಗ 46 ಅಜ್ಜಿಗೆ ಹೇಳ್ಬಿಡ್ತೀನಿ, 31 ಆಗಿದೆ. 46 ಅಜ್ಜಿ ದಪ್ಪಗಿರುತ್ತೆ, ಸಿಂಗಲ್ ಡಾಟ್ ಆಗ್ತಾ ಇರ್ತಾರೆ. ಫ್ರಂಟ್ ಬ್ಯಾಕ್ಸು ಸೇಮೇ ಬರುತ್ತೆ, ಅದನ್ನೇನು ನಾನು ತೋರ್ಸಕ್ ಹೋಗಲ್ಲ, ಫ್ರಂಟ್ ಮಾತ್ರ ತೋರಿಸ್ತೀನಿ. ಇವ್ರಿಗೆ ಏನಾಗುತ್ತೆ, ನೆಕ್ ಪೂರ್ತಿ ಲಗ್ಲ ಬರುತ್ತೆ. 3.25 ನೆಕ್ ತಗೋಬೇಕು ಇವ್ರಿಗೆ. 3.25ನ ನೆಕ್ ತಗೋಬೇಕು. ಶೋಲ್ಡರ್ ಬಂದು 4.25 ಇರುತ್ತೆ. 4.25 ಶೋಲ್ಡರ್ ಇರುತ್ತೆ, 3.25
ನೆಕ್ ಇರುತ್ತೆ. ಓಕೆನಾ? ಇಲ್ಲಿ ದಪ್ಪ ಇರೋರು ನೆನ್ಪಿಟ್ಕೊಳ್ಳಿ. ಇಲ್ಲಿ 7.5ನ ಸ್ಲೀವ್ ಆರ್ಮೋಲ್ ತಗೊಂಡು ನಾವು ಫ್ರಂಟಲ್ಲಿ ಎಕ್ಸ್ಟ್ರಾ ಕಟಿಂಗು ಶೇಪ್ ತಗೋಬೇಕು. ಓಕೆ, ಆಮೇಲೆ ಸೇಮ್ ಚೆಸ್ಟ್ ಮೆಜರ್ಮೆಂಟು 11 ಪ್ಲಸ್ 2 ಇಂಚ್ ಸ್ವಲ್ಪ ಲೂಸ್ ಬೇಕು ಅಜ್ಜಿಗೆ ಅಂದರೆ 2.5 ಕೂಡ ನಾವು ಫ್ರಂಟ್ ಲೆಂತ್ ತಗೋಬೋದು. ಇವ್ರಿಗೂ ದಪ್ಪ ಆಲ್ರೆಡಿ ಇರೋದ್ರಿಂದ ಚೆಸ್ಟ್ ಇದ್ದೇ ಇರುತ್ತೆ. ಇಲ್ಲಿ ಡಾಟ್ ಮಾತ್ರ ದಪ್ಪ ಇರೋರ್ಗೆ ಇರುತ್ತೆ. ದಪ್ಪ ಇಲ್ದವ್ರಿಗೆ ನಾವು ಡಾಟ್ನ ಹಿಡಿಬೇಕು. ಇಲ್ಲಿ ಸೆಂಟ್ರಲ್ ಡಾಟ್ ಹಿಡಿಬೇಕು. ಫ್ರಂಟ್ ಟು ಡೀಪ್ ಬಂದು 6.5, ದಪ್ಪ ಇರೋರಿಗೆ 5.5 ಡೀಪ್ ಬರಲ್ಲ. ಇಲ್ಲ ಅಂತಂದ್ರೆ ಅದು ಟೈಟ್ ಆಗುತ್ತೆ. ಆವಾಗ ನೀವು ಇದನ್ನ ನೆಕ್ನ ಜಾಸ್ತಿ ಕೊಟ್ಕೊಂಡು 5.5 ಇಳಿಸ್ಕೋಬೇಕು. ನಾವು ಬೋಟ್ ನೆಕ್ ಥರ. ಇಲ್ಲ ಅಂತಂದ್ರೆ ಡೀಪ್ನ 6.5 ಕಂಪಲ್ಸರಿ ಕೊಡಲೇಬೇಕು. ಯಾಕಂದ್ರೆ ಅವ್ರಿಗೆ ಹೇಳ್ಕಲ್ಲ 7 ಅಥವಾ 7.5 ಇಟ್ಕೊಳ್ಳಿ. ಅವ್ರು ದಪ್ಪ ತೋಳಿತ್ತು ಅಂದ್ರೆ 7.5 ಕೂಡ ತಗೋಬೇಕು. ಆ ಕ್ರಾಸ್ ಪಟ್ಟಿ ಇದು ಸಣ್ಣ ದಪ್ಪ ಅಂತಲ್ಲ, ಎಲ್ರಿಗೂ ಬಂದಿರುತ್ತೆ. ಇದು ಎಕ್ಸ್ಟ್ರಾ ಕಟಿಂಗ್, ಸಾರಿ ಕ್ರಾಸ್ ಪಟ್ಟಿ ಅಲ್ಲ, ಎಕ್ಸ್ಟ್ರಾ ಕಟಿಂಗು. ಇಲ್ಲಿ ದಪ್ಪ ಇರೋರಿಗೆ ಹೇಳ್ತೀನಿ. ದಪ್ಪ ಇರೋರಿಗೆ 15 ಅಥವಾ ಬೆನ್ನಿನ ಉದ್ದ ಎಷ್ಟು ತೊಗೊಂಡಿರ್ತೀವೋ ಫ್ರಂಟ್ ಲೆಂತಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ನಾನು ಪ್ರಿನ್ಸಸ್ ಕಟ್ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ. ಆ ಮೆಜರ್ಮೆಂಟ್ನ ಫಾಲೋ ಮಾಡಬೇಕು. ಬೇಸಿಕ್ ಅನ್ನ ನಿಮ್ಗೆ ಅದು ಪ್ರಿನ್ಸಸ್ ಕಟ್ ಬಂದಿಲ್ಲ, ಇವರೆಲ್ಲ ಮಾಡ್ತಿದ್ದಾರೆ. ಅಲ್ಲಿಗೆ ಬಂದಾಗ ಇನ್ನೂ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಈ ಭಾಗದಲ್ಲಿ ಡಾಟ್ ಬರುತ್ತೆ. ಬೆನ್ನಲ್ಲಿ ಸೇಮ್, ಬ್ಯಾಕಲ್ಲಿ ಭುಜದಲ್ಲಿ ನಾವು ಹೆಂಗೆ ಡಾಟ್ ಹಿಡಿತೀವೋ ಸೇಮೇ ಬರುತ್ತೆ. ಈ ಡಾಟು ಇಲ್ಲಿವರೆಗೂ ನಮ್ಮ ಸೆಂಟ್ರ್ ಚೆಸ್ಟ್ವರೆಗೂ, ಚೆಸ್ಟ್ ಮೆಜರ್ಮೆಂಟ್ ಆಲ್ಮೋಸ್ಟ್ ಎಲ್ರಿಗೂ 11.5 ಬಂದಿರುತ್ತಲ್ಲ, ಈ ಪಾಯಿಂಟ್ವರೆಗೂ 11.5 ಪಾಯಿಂಟ್ವರೆಗೂ ಈ ಡಾಟು ಬರುತ್ತೆ. ಈ ದಪ್ಪ ಇರೋರಿಗೆ ಸೇಮ್ ಡಾಟ್ 1.5 3 ಇಂಚ್ ಬರುತ್ತೆ. ಇಲ್ಲಿವರೆಗೂ ಡಾಟ್ ಬರುತ್ತೆ ಅಷ್ಟೇ. ಇದು ಈ ಥರ ಸ್ಟ್ರೈಟ್ ಇರುತ್ತೆ. ಅದಿದ್ರ ಗುಂಡಿಗಳು ಹಾಕ್ಕೊಂತಾರೆ. ಒಂದು 6 ಗುಂಡಿಗಳು ಬಂದಿರುತ್ತೆ. ಸರಿ ತಾನೆ? ಈ ಖುಷಿಯಾಗೋದು ನಮ್ಮ ಅಜ್ಜಿಗೆ ಹೋಗ್ತೀನಿ. ಈ ಡಾಟ್ ಲೆಂತು ಈ ಪಾಯಿಂಟ್ ನೋಡ್ಕೋಬೇಕು. ನೀವು ನಮ್ಮ ಸೆಂಟ್ರ್ ಪಾಯಿಂಟ್ ನೋಡ್ಕೋಬೇಕಲ್ಲ, ಅಲ್ಲಿವರೆಗೂ ಕುತ್ಕೋಬೇಕು. 11.5 ಈ ಸೆಂಟ್ರ್ ಪಾಯಿಂಟು 11 ಅಥವಾ 11.5ವರೆಗೂ ನೀವು ಡಾಟ್ನ ಹಾಕೋಬೇಕು. ಲೆಂತ್ ಮೇಲೆ ಡಿಪೆಂಡ್ ಮಾಡಿ ಹಾಕೋಬೇಕು. ಓಕೆನಾ? ಅರ್ಥ ಆಯ್ತಾ ಕದ? ನಿಮ್ಗೆ ಅರ್ಥ ಆಯ್ತಾ? ಅಜ್ಜಿದಿ ಬ್ಲೌಸು ಇದು ಸಿಂಗಲ್ ಡಾಟ್ ಬ್ಲೌಸ್. ಅವ್ರಿಗೆ ಬ್ಯಾಕಲ್ಲೂ ಡಾಟ್ ಬರುತ್ತೆ, ಫ್ರಂಟಲ್ಲೂ ಡಾಟ್ ಬರುತ್ತೆ. ಇವ್ರಿಗೆ ಯಾವುದೇ ಪಟ್ಟಿಗಳು ಬರಲ್ಲ, ಬೇರೆ ಪಟ್ಟಿ ಕೊಟ್ಟು ಫೋಲ್ಡ್ ಮಾಡ್ಕೋಬೇಕು. ಭುಜದಿಂದ ಈ ಪಾಯಿಂಟ್ ಇದೆಯಲ್ರಪ್ಪ, ಭುಜದಿಂದ ಇಲ್ಲಿವರೆಗೂ ಇರಬೇಕು 11.5. ಆಲ್ಮೋಸ್ಟ್ ಎಲ್ರಿಗೂ ಇಲ್ಲಿವರೆಗೂ ನೀಟಾಗಿ ಪಟ್ಟಿ ಕುತ್ಕೊಂಡ್ರೆ ಬ್ಲೌಸ್ ಚೆನ್ನಾಗಿ. ಇಲ್ಲ 1 ಇಂಚ್ ಅದಿದ್ದೀರ ಅಲ್ಲಿವರೆಗೂ ಪಟ್ಟಿ ಚೂಪಿಗೆ ಬೇಡ, ಚೂಪಿಗೆ ಬಂದ್ಬಿಡುತ್ತೆ. ಚೂಪಿಗೆ ಬೇಡ ಅಂದರೆ ಇದನ್ನ ಇಳಿಸ್ಕೋಬೋದು. ಅಲ್ಲೊಂದು ಅರ್ಧ ಇಂಚು ಡೌನ್ ಮಾಡ್ಕೋಬೋದು. 15 ಇದೆ ಕಟ್ಟಿ, 15 ಸಿಂಗಲ್ ಡಾಟ್ ಮಾಡ್ಕೊಳ್ತಾರೆ ಅಜ್ಜಿದಿ ಬ್ಲೌಸು. ಈಗ ಟ್ರೆಂಡಿಂಗ್ ಹುಡುಗಿರು ಏನು ಮಾಡ್ತಾರೆ, ಇದನ್ನ 6.5 ಇರೋದನ್ನ ಇದನ್ನ ಬೋಟ್ ನೆಕ್ಕಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡು 3.5 ತಗೊಂಡು ಸ್ಲಿಪ್ ಹಾಕೊಳ್ತಾರೆ. ಇದನ್ನ ನೆಕ್ಕೊಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅವ್ರಿಗೆ. ಇದೆಲ್ಲ ಮೈನಸ್ ಆಗುತ್ತೆ. ಇದು ನನ್ನೊಂದಿದೆ ಕೂಡ ಬ್ಲೌಸ್ ಇದೆ. ಗಲಾಟೆ ಮಾಡಬೇಡ್ರು, ಹೇಳೋದಿಲ್ಲತ್ತೆ. ಓಕೆ, ಇಲ್ಲಿ 3.5 ತಗೊಂಡು 3.5 ಅಥವಾ 4 ತಗೊಂಡು ರೌಂಡ್ ಶೇಪ್ ತೆಗೆದ್ಬಿಟ್ಟು ಈ ಭಾಗದಲ್ಲಿ ಜಿಪ್ ಬರುತ್ತೆ. ನಾನು ನಮ್ಮ ಹುಡುಗಿಗೆ ಹೊಲಿಸಿದ್ದೀನಿ, ಫ್ಯಾಷನ್ ಡಿಸೈನರ್ಗೆ ಹೊಲಿಸಿದ್ದೀನಿ. ಇಲ್ಲಿ ಜಿಪ್ ಬರುತ್ತೆ. ಅದು ಪ್ರಿನ್ಸಸ್ ಕಟ್ ಯೂಸ್ ಮಾಡಿದ್ದೀವಿ. ಇದು ಸಿಂಗಲ್ ಡಾಟಲ್ಲೂ ಕೂಡ ನಾವು ಮಾಡ್ಬೋದು. ಓಕೆ, ಇವಾಗ ಕ್ಲಿಯರ್ ಆಯ್ತಲ್ವಾ? ಇನ್ನೇನಾದರೂ ಡೌಟ್ ಇದ್ರೆ ಕೇಳಿ. ನಾನು ಸ್ವಲ್ಪ ತೋರಿಸ್ತೀನಿ. ಕೆಳಗಡೆ ಡಾಟ್ಸ್ ಎಷ್ಟು 46 ಎಷ್ಟು ಬರ್ಸಿ ಹೇಳ್ಕೊಟ್ಟೆ ಅವ್ರಿಗೆ. 1.5 3 ದಪ್ಪ ಇರೋರಿಗೆ ಅಷ್ಟೇ ಹಿಡಿಬೇಕು. ಸಣ್ಣ ಚೇಂಜ್